ಮೈಸೂರಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯೆ. ಮಾನಸಿಕ ಕಿರುಕುಳಕ್ಕೆ ಮನನೊಂದು ಸೂಸೈಡ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ದಿವ್ಯಾ ಆತ್ಮಹತ್ಯೆಗೆ ಯತ್ನಿಸಿದಂತಹ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ವರುಣ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾಗಿದ್ದಾರೆ ದಿವ್ಯಾ. ಜ್ಞಾನ ತಪ್ಪಿ ಬಿದ್ದಿದ್ದಂತಹ ದಿವ್ಯಾಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪಿಡಿಒ. ಪಂಚಾಯಿತಿಯಲ್ಲೇ 13ಕ್ಕೂ ಹೆಚ್ಚು ಮಾತ್ರೆಯನ್ನ ಸೇವಿಸಿದಂತಹ ದಿವ್ಯಾ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ದಿವ್ಯಾ. ತನಿಖೆ ಹೆಸರಲ್ಲಿ ಸಿಇಒ ಇಒ ಇಂದ ಮಾನಸಿಕವಾಗಿ ಕಿರುಕುಳ ಕೊಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂತು. ಹಾಗಾಗಿ ಮಾನಸಿಕ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ತುಂಬ್ಲಾ ಪಂಚಾಯಿತಿ ಕಾರ್ಯದರ್ಶಿ ಪ್ರವೀಣ್ ಕುತಂತ್ರಕ್ಕೆ ಕಿರುಕುಳವನ್ನ ಕೊಡಲಾಗಿದೆ. ಮಾನಸಿಕ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ವರುಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾವಾಗ ಅವರು ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ರು ಅವಾಗ ಪಿಡಿಒ ಅದನ್ನ ಗಮನಿಸಿ ದಿವ್ಯಾರನ್ನ ಆಸ್ಪತ್ರೆಗೆ ಹೊತ್ತೊಯ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಒಂದು ವಿಂಡೋದಲ್ಲಿ, ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಏಕೆನೆ ಇದೀಗ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಂತಹ ದಿವ್ಯಾ. ಪ್ರೇಮ ಕಾಶ್ಮೀರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್. ಭಾರತದ ಮುಕ್ಕುಟದಂತಿರುವಂತಹ ನಗರದಲ್ಲಿ ಹೇಗಿದೆ ಪರಿಸ್ಥಿತಿ? 371ನೇ ವಿಧಿ ರದ್ದಾದ ಬಳಿಕ ಹೇಗಿದೆ ಜನಜೀವನ ಅಲ್ಲಿ? ಪಹಲ್ಗಾಮ್ ದುರಂತದ ಬಳಿಕ ಹೇಗಿದೆ ಗೊತ್ತಾ? ಕಾಶ್ಮೀರ ದೇಶದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಇವಾಗ ಹೇಗಿದೆ? ಚಳಿಗಾಲದಲ್ಲಿ ಮಾತ್ರ ಕೇಸರಿ ಸಿಗುವಂತಹ ಸ್ಥಳ ಇದು. ಸೊ ಆ ಸ್ಥಳ ಹೇಗಿದೆ ಅನ್ನೋದರ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಥಳದಿಂದಲೇ ಮಾಹಿತಿಯನ್ನು ನೀಡ್ತಾ ಇದೆ. ಚಳಿಗಾಲದಲ್ಲಿ ಹೇಗಿರುತ್ತೆ ಕಾಶ್ಮೀರದ ವಾತಾವರಣ? ಕನ್ನಡಿಗರ ಹತ್ಯೆ ಮಾಡಿದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನ ನೀಡ್ತಾ ಇದೆ. ಚಳಿಯಲ್ಲೇ ಗ್ಯಾರಂಟಿ ನ್ಯೂಸ್ ರಿಪೋರ್ಟರ್ ಉಲ್ಲಾಸ್ ಎಸ್ ಕಿರುವಾಸೆ ಮಾಡಿರುವಂತಹ ವರದಿ ಇದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಜನಜೀವನ ನೋಡ್ತಾ ಹೋಗೋಣ. ಸದ್ಯ ನಾನು ಕಾಶ್ಮೀರದ ಅಂದರೆ ಭಾರತದ ಮುಕುಟ ಅಂತ ಕರೆಯುವಂತಹ ಕಾಶ್ಮೀರದಲ್ಲಿದ್ದೀನಿ. ಇಲ್ಲಿ ಪರಿಸ್ಥಿತಿ ಯಾವ ಥರ ಇದೆ, ಇಲ್ಲಿನ ವಾತಾವರಣ ಯಾವ ಥರ ಇದೆ, ಇಲ್ಲಿನ ವೆದರ್ ಯಾವ ಥರ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ತೋರಿಸ್ತಾ ಇರ್ಬೋದು, ಇದು ಅತ್ಯಂತ ಇಡೀ ದೇಶದ ಪಾಲಿಗೆ ಅತ್ಯಂತ ಮಹತ್ವವಾದಂತಹ ಒಂದು ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ನಾನಿರುವಂತಹ ಜಾಗ ಏನಿದೆಯಲ್ಲ, ಈ ಜಾಗದಲ್ಲಿ ಕೇಸರಿಯನ್ನು ಅತಿ ಹೆಚ್ಚು ಬೆಳೆಯುವಂತಹ ಪ್ರದೇಶ ಆಗಿದೆ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇನ್ನೇನು ಶಾಪ್ಗಳಿದ್ದಾವೆ, ಬಹುತೇಕ ಶಾಪ್ಗಳಲ್ಲಿ ಕೇಸರಿ ಬಿಟ್ಟರೆ, ಶುದ್ಧ ಮತ್ತು ಪ್ಯೂರ್ ಕೇಸರಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಕೇಸರಿ ಸಿಗೋದಿಲ್ಲ. ಇಲ್ಲಿ ಬೆಳೆಯುವಂತಹ ನೂರಾರು ಎಕರೆ ಪ್ರದೇಶದಲ್ಲಿ ಕೇಸರಿಯನ್ನು ಬೆಳೀತಾರೆ. ಇಲ್ಲಿ ಬೆಳೆದಂತಹ ಕೇಸರಿಯನ್ನು ಇಡೀ ದೇಶ ಆಗಿರ್ಬೋದು, ವಿದೇಶಕ್ಕೆ ಕೂಡ ರಫ್ತು ಮಾಡುವಂಥ ಕೆಲಸ ಆಗುತ್ತೆ. ಅದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ. ಅಂದರೆ ಇಲ್ಲಿ ಈಗ ಅಂದರೆ ಕಳೆದ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅಂದರೆ 4 ರಿಂದ 5 ತಿಂಗಳು ಇದೇ ರೀತಿಯಾದಂಥ ಒಂದು ವಾತಾವರಣ ಇಲ್ಲಿ ಇರುತ್ತೆ. ಯಾಕೆಂತಂದರೆ ಅತಿ ಹೆಚ್ಚು ಚಳಿಗಾಲದಲ್ಲಿ ಇಲ್ಲಿ ಮಂಜು ಬೀಳುತ್ತೆ. -ಡಿಗ್ರಿವರೆಗೂ ಕೂಡ -5-6 ತನಕನೂ ಕೂಡ ಇಲ್ಲಿ ಟೆಂಪ್ರೇಚರ್ ಹೋಗುತ್ತೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸು ಕಾಶ್ಮೀರಕ್ಕೆ ಬಂದು ಇಲ್ಲಿ ಒಂದು ಕನ್ನಡದ ಚಾನಲ್ಲು ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿ ಯಾವ ಥರ ಇದೆ, ಇಲ್ಲಿ ವೆದರ್ ಯಾವ ಥರ ಇದೆ ಅನ್ನುವಂಥದ್ದನ್ನು ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೇ ಪಹಲ್ಗಾಮ್ ಆಗಿರ್ಬೋದು, ಅಂದರೆ ಕಾಶ್ಮೀರದಲ್ಲಿ 371 ತೆಗೆದ ನಂತರ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ, ಇಲ್ಲಿ ಪ್ರತಿ 10 ಮೀಟ್ರಿಗೆ, ಪ್ರತಿ 20 ಮೀಟ್ರಿಗೆ ಒಬ್ಬೊಬ್ಬ CRPF ಪೊಲೀಸರನ್ನು ಯೋಜನೆ ಮಾಡಿದ್ದಾರೆ. ಪ್ರತಿ ಚೆಕ್ ಪೋಸ್ಟ್, ಅಂದರೆ ಯಾವುದೇ ಒಂದು ಹೈವೇಯಿಂದ ಮತ್ತೊಂದು ಹೈವೇಗೆ ಹೋಗಬೇಕು ಅಂತಂದರೆ ಅಲ್ಲಿ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತಿ ಚೆಕ್ ಪೋಸ್ಟ್ನಲ್ಲೂ ಕೂಡ CRPF ಪೊಲೀಸರು ಹದ್ದಿನ ಕಣ್ಣನ್ನು ಇಡ್ತಾರೆ. ದಿನದ 24 ಗಂಟೆನೂ ಕೂಡ ಪೊಲೀಸರು ಇಲ್ಲಿ ಹದ್ದಿನ ಕಣ್ಣನ್ನು ಇಟ್ಟು ಬರುವಂತಹ ವಾಹನಗಳನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೇ ರಸ್ತೆ ಪಕ್ಕದಲ್ಲಿ ಯಾವುದಾದ್ರೂ ಕಳೆದ 3-4 ಗಂಟೆಯಿಂದ ಯಾವುದಾದ್ರು ಒಂದು ವೆಹಿಕಲ್ ನಿಂತಿದೆ ಅಂತಂದರೆ ಅದನ್ನು ತಪಾಸಣೆ ಮಾಡ್ತಾರೆ, ಅದನ್ನು ಮಾನಿಟರ್ ಮಾಡ್ತಾರೆ, ಅದನ್ನು ವಿಚಾರಿಸ್ತಾರೆ ಯಾಕೆ ಇಲ್ಲಿ ವಾಹನ ನಿಂತಿದೆ ಅಂಥೇಳಿ. ಅಂದರೆ 371 ತೆಗೆದ ನಂತರ ಇಲ್ಲಿನ ಜನರು ಅತ್ಯಂತ ಸಂತಸದಿಂದ ಇಲ್ಲಿ ಕಾಲವನ್ನು ಕಳೀತಿದ್ದಾರೆ.